ನಮಸ್ಕಾರ ಎಲ್ರಿಗೂ ಟ್ರಾವೆಲ್ ವಿತ್ ಪಿ ಎಂ ಟಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೊರಟಿರೋದು ಇಂಡಿಯಾ ಚೈನಾ ಬಾರ್ಡರ್. ಅದೇ 0 ಪಾಯಿಂಟ್ ನಾರ್ತ್ ಸಿಕ್ಕಿಂ ಅಲ್ಲಿ ಲಾಚುಂಗ್ ಆದ್ಮೇಲೆ ಯುಮ್ತಾಂಗ್ ವ್ಯಾಲಿ ಇದೆ, ಅದಾದ್ಮೇಲೆ 0 ಪಾಯಿಂಟ್ ಇದೆ. ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಇದೇ ನಾವು ಇದ್ದಂತಷ್ಟೇ ಇಲ್ಲೇ ಹತ್ರದಲ್ಲಿ ನೋಡಿ, ಈ ತರ ಬೆಟ್ಟ ಇತ್ತು. ಹಂಗೆ ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಲ್ಯಾಪ್ಸ್ ಇಟ್ಟು ವಿಡಿಯೋ ಮಾಡಿದ್ವಿ, ನೋಡ್ಬೋದು. ಅಲ್ಟಿಮೇಟ್ ಆಗಿದೆ. ಇದನ್ನ ರಿಯಲ್ ಕಣ್ಣಿಂದ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್. ತುಂಬ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ ಆ್ಯಕ್ಷನ್ ಕ್ಯಾಮಲ್ಲಿ, ಯಾಕಂದರೆ ಇಲ್ಲೆಲ್ಲ ಆರ್ಮಿ ಬೇಸ್ ಕ್ಯಾಂಪ್ಸ್ ಎಲ್ಲ ತುಂಬ ಇದೆ. ಹಾಗಾಗಿ ಅಲ್ಲಿ ಅಲೋ ಮಾಡಲ್ಲ ಕ್ಯಾಮ್ರಾನ. ಸೊ ಮೊಬೈಲಲ್ಲಿ ಪೋರ್ಟ್ರೇಟಲ್ಲಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ತುಂಬ ವಾಟರ್ ಕ್ರಾಸಿಂಗ್ಸ್, ಮಳೆ ಜಾಸ್ತಿ ಇದ್ದರಿಂದ ಆ ಕಡೆ ರೋಡ್ಸ್ ಎಲ್ಲ ಹಿಂಗೆ ಇರುತ್ತೆ. ಆಫ್ ರೋಡಿಂಗ್ ಫುಲ್ಲು ಆ್ಯಂಡ್ ವಾಟರ್ ಕ್ರಾಸಿಂಗ್ಸ್ ಜಾಸ್ತಿನೇ ಇರುತ್ತೆ. ಇಲ್ಲೇ ನೋಡ್ಬೋದು, ಫುಲ್ ಸ್ಟಂಟ್ಸ್ ಎಲ್ಲ ಮಾಡಿಕೊಂಡು, ಸ್ಟಂಟ್ಸ್ ಏನಿಲ್ಲ, ನಾರ್ಮಲ್ ಆಗಿ ವಾಟರ್ ಕ್ರಾಸ್ ಮಾಡ್ತಾ ಇದೀವಿ. ಇದೇ ಯುಮ್ತಾಂಗ್ ವ್ಯಾಲಿ. ಇಲ್ಲೊಂದು ಬ್ರಿಡ್ಜ್ ಇತ್ತು. ಇಲ್ಲೇ ಆ ಕಡೆ ಬ್ರಿಡ್ಜ್ ದಾಟಿ ಆ ಕಡೆ ಹೋದ್ರೆ ಒಂದು ಹಾಟ್ ಸ್ಪ್ರಿಂಗ್ ಇದೆ. ತುಂಬಾ ಚಳಿ ಇತ್ತು, ಅಲ್ಲೆಲ್ಲ ಏನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಹಾಟ್ ಸ್ಪ್ರಿಂಗು ಫುಲ್ ಬಿಸಿ ನೀರು ಬರ್ತಾ ಇತ್ತು, ಬಟ್ ಅಷ್ಟೇನು ನೀಟಾಗಿ ಮೇಂಟೈನ್ ಮಾಡಲಿಲ್ಲ. ಓಕೆ, ಚೆನ್ನಾಗಿದೆ. ಆ ಚಳಿಗೆ ಹೋಗಿ ಬಿಸಿ ನೀರು ಮುಟ್ಟಿದ್ರೆ ಏನೋ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇದೇ ಥರ ತುಂಬ ಕಡೆ ವಾಟರ್ ಫಾಲ್ಸ್ಗಳು ಎಲ್ಲಿ ನೋಡಿದ್ರು ಅದೇ. ಹೇಳಿದ್ನಲ್ಲ, ಆ್ಯಕ್ಷನ್ ಕ್ಯಾಮಲ್ಲಿ ತುಂಬ ಮಾಡಿಲ್ಲ, ಸೊ ಎಲ್ಲ ಮೊಬೈಲ್ ಪೋರ್ಟ್ರೇಟಲ್ಲಿದೆ. ಅಂತೂ ಇಂತೂ ಬಂದ್ವಿ 0 ಪಾಯಿಂಟ್. ಇಲ್ಲೇ 0 ಪಾಯಿಂಟ್. ನಮ್ಮ ಅದೃಷ್ಟಕ್ಕೆ ಇವತ್ತೇ ಫಸ್ಟ್ ಸ್ನೋಫಾಲ್ ಸ್ಟಾರ್ಟ್ ಆಯಿತು. ಅಲ್ಲಿ ನಾವು ಹೋಗಿದ್ದಾಗಲೇ ಇದುವರೆಗೂ ನೀವು ನೋಡ್ಬೋದು ಬರೀ ಬೆಟ್ಟ, ಅಲ್ಲೇನೋ ಸ್ನೋ ಇಲ್ಲ. ಸೊ ಇವತ್ತೇನೆ ಸ್ನೋ ಸ್ಟಾರ್ಟ್ ಆಯಿತು ಆ್ಯಂಡ್ ವಿ ಆರ್ ಲಕ್ಕಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸ್ನೋಫಾಲ್ನ. -2°C ಫುಲ್ಲು. ಎಷ್ಟು ಚಳಿ ಅಂದರೆ ಹೊರಗೆ ಎದ್ದು ಬರೋಕ್ಕಾಗ್ತಿಲ್ಲ. ಇದು ಬಿಟ್ಬಿಟ್ಟು ಮುಂದೆ ಹೋಗ್ಬೇಕು ಇಂಡಿಯಾ ಚೈನಾ ಬಾರ್ಡ್ರ್ ನೋಡೋಕ್ಕೆ, ಅಲ್ಲಿಗೆ ಹೋಗೋಕ್ಕೂ ಆಗಲಿಲ್ಲ, ಅಷ್ಟು ಚಳಿ. ಕೈಯೆಲ್ಲ ಫುಲ್ಲು ಸ್ಟ್ರಕ್ಕಾಗಿ ಹೋಗುವಾಗ, ವಾಪಸ್ ಹೋಗುವಾಗ ಗಾಡಿ ಓಡಿಸೋಕ್ಕೆ ಕಷ್ಟ ಆಗ್ತಿತ್ತು. ಸೊ ಅದಕ್ಕಾಗಿ ನಾವು ಮುಂದೆ ಏನು ಹೋಗಲಿಲ್ಲ ಇಂಡಿಯಾ ಚೈನಾ ಬಾರ್ಡ್ರ್. ಬಟ್ 0 ಪಾಯಿಂಟ್ ಫೋಟೋ ಇದೆ. ಇಲ್ಲೇ ಈ ಅಂಗಡಿ ಒಳಗಡೆನೆ ಕೂತ್ಕೊಂಡು ಆ ಬಿಸಿಯಿಂದ ಹೊರಗೆ ಎದ್ದು ಬರೋಕ್ಕೂ ಮನಸ್ಸಿಲ್ಲ, ಅಷ್ಟು ಚಳಿ ಇತ್ತು ಹೊರಗಡೆ. ಅಂತೂ -2 ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲೇ ಕೂತ್ಕೊಂಡು, ಇಲ್ಲೇ ಆಲ್ಮೋಸ್ಟ್ ಅಲ್ಲಿ 1 ಅವರೇ ಕೂತಿದ್ವಿ. ಅವಾಗ ಹೋಗಿ ಜಾಸ್ತಿ ಹೆವಿ ಸ್ನೋಫಾಲ್ ಆದಾಗ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ವಿ ಆ್ಯಕ್ಚುಲಿ. ಇಲ್ಲೇ ನೋಡ್ಬೋದು, ಮೊದಲಿನ ವಿಡಿಯೋದಲ್ಲಿ ಬೆಟ್ಟ ಫುಲ್ ಎಂಟಿ ಇತ್ತು. ಇವಾಗ ಕೊನೆಗೆ ಫುಲ್ ಹೆವಿ ಸ್ನೋಫಾಲ್. ಆ್ಯಕ್ಚುಲಿ ತುಂಬ ಹೆವಿ ಸ್ನೋಫಾಲ್ ಇತ್ತು. ಆ ಟೆಂಪ್ರೇಚರ್ಗೆ ನಮಗೆ ಸೆಟ್ಟೇ ಆಗ್ತಿರಲಿಲ್ಲ. ಇದೇ ನೋಡ್ಬೋದು 0 ಪಾಯಿಂಟಲ್ಲಿ ಕಾಣಿಸ್ತಿದೆ ಫೋಟೋದಲ್ಲಿ. ಬಟ್ ಎಲ್ಲ ಹೇಳಿದ್ನಲ್ಲ, ಆ್ಯಕ್ಷನ್ ಕ್ಯಾಮಲ್ಲಿ ತುಂಬ ತೆಗಿಯೋಕ್ಕಾಗಲಿಲ್ಲ. ಫುಲ್ ಹಿಂಗೋ ಮೊಬೈಲಲ್ಲಿ ಪೋರ್ಟ್ರೇಟಲ್ಲಿ ತೆಗ್ದಿರೋದು. ನೋಡಿ ಎಷ್ಟು ಸ್ನೋಫಾಲ್ ಆಗ್ತಾ ಇದೆ. ಬೈಕ್ ಮೇಲೆಲ್ಲ, ಫುಲ್ ಬೈಕ್ ಸೀಟ್ ಮೇಲೆಲ್ಲ ಎಷ್ಟು ಸ್ನೋ ಕೂತಿತ್ತಂದರೆ, ನೋಡಿ ಮುಂದೆ ಗೊತ್ತಾಗುತ್ತೆ ನಿಮಗೇನೆ. ಆ ಫುಲ್ ಓಡೋಮೀಟರು, ಮಿರರು ಎಲ್ಲ ಸ್ನೋ ಅಲ್ಲೇ ಕವರ್ ಆಗಿದೆ. ಇದು ರಿಟರ್ನ್ ಹೋಗುವಾಗ ನೋಡ್ಬೋದು, ರೋಡ್ ಮೇಲೆಲ್ಲ ಸ್ನೋ ಇದೆ. ಫುಲ್ ಟೈರ್ ಎಲ್ಲ ಜಾರತ್ತೆ. ಫಸ್ಟ್ ಟೈಮ್ ಸ್ನೋ ಫಾಲ್ ಆಗಿತ್ತು ಅಲ್ಲಿ. ಸೊ ಫ್ರೆಶ್ ಸ್ನೋ ಅಲ್ವಾ, ಸಮ್ಹೌ ವಿ ಮ್ಯಾನೇಜ್ಡ್. ನೋಡಿ ಮುಂದೆ ಗಾಡಿ ಸೈಡಲ್ಲಿ ಹೋಗ್ತಾ ಇದ್ದೀವಿ ಹಂಗೆ ಮಡ್ ಮೇಲೆ. ಇಲ್ಲಂತೂ ರೋಡ್ ಮೇಲಂತೂ ಸ್ವಲ್ಪ ಜಾರತ್ತೆ, ಬಟ್ ಫ್ರೆಶ್ ಸ್ನೋ ಅಲ್ವಾ, ಹಿಂಗೋ ಮ್ಯಾನೇಜಬಲ್. ಸ್ಲೋ ಆಗಿ ಹೋದರೆ ಹೋಗ್ಬೋದು. ಹೆಂಗೋ ಲಕ್ಕಿಲಿ ಸ್ನೋಫಾಲ್ ಸಿಕ್ತು. ಈ ಟೆಂಪ್ರೇಚರ್ಗೆ ಕೈಯೆಲ್ಲ ಸ್ಟ್ರಕ್ ಆಗಿಬಿಟ್ಟಿತ್ತು. ಒಂದು ಕಡೆ ಆರ್ಮಿ ಬೇಸ್ ಕ್ಯಾಂಪ್ಗೆ ಹೋಗಿ
ಈಟ್ ಮಾಡಿ ಬಂದಿದ್ದಾಯ್ತು. ಫೈನಲಿ ಹೆಂಗೋ ಲಾಚಂಗ್ ಸ್ಟೇ ತಲುಪಿದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ನೋ ಕ್ಯಾಪ್ಸ್. ಇವತ್ತಿಗೆ ಎಷ್ಟು ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.